ದರ್ಶನ್ ಅಂಡ್ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣ ಇವತ್ತಿನಿಂದ ಬಹುತೇಕ ಪವಿತ್ರ ಗೌಡಗೆ ಮನೆಯೂಟದ ಭಾಗ್ಯ ಸಿಗುತ್ತಾ ಅಂತ ಅನಿಸ್ತಾ ಇದೆ. ಯಾಕಂದ್ರೆ ಮನೆಯೂಟಕ್ಕೋಸ್ಕರ ಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಿದ್ರು ಪ್ರಕರಣದ ಮೊದಲ ಆರೋಪಿ ಪವಿತ್ರ ಗೌಡ. ಕೋರ್ಟ್ ಕೂಡ ಇದಕ್ಕೆ ಒಪ್ಪಿಗೆಯನ್ನ ಕೊಟ್ಟಿತ್ತು. ಕೋರ್ಟ್ ಕೂಡ ಮನೆಯೂಟವನ್ನ ಒದಗಿಸೋದಕ್ಕೆ ಆದೇಶ ಕೊಟ್ಟಿತ್ತು. ಆದೇಶ ಪ್ರತಿ ತಲುಪಿದ್ರು ಇನ್ನು ಮನೆಯೂಟದ ಭಾಗ್ಯ ಮಾತ್ರ ಸಿಕ್ಕಿಲ್ಲ. ಇವತ್ತು ಸಿಗಬಹುದಾ ಅಂತ. ಯಾಕೆಂದ್ರೆ ಒಂದಷ್ಟು ಪ್ರೊಸೀಜರ್ಗಳಿರುತ್ತೆ. ಕೋರ್ಟ್ ಆದೇಶ ಕೊಟ್ಟರು ಕೂಡ ಪೊಲೀಸರಿಗೆ ಒಂದಷ್ಟು ದಾಖಲೆಗಳನ್ನು ಸಲ್ಲಿಸಬೇಕಾಗತ್ತೆ. ಯಾರು ತರ್ತಾರೆ, ಎಷ್ಟೊತ್ತಿಗೆ ತರ್ತಾರೆ, ಎಷ್ಟು ಜನ ಬರ್ತಾ ಇರ್ತಾರೆ, ಈ ರೀತಿ ಹಲವಾರು ದಾಖಲೆಗಳನ್ನು ಕೊಡಬೇಕಾಗತ್ತೆ. ಆರೋಪಿಗೂ ಅವ್ರಿಗೂ ಏನು ಸಂಬಂಧ ಇದೆ, ಊಟ ತರೋರು ಯಾರು, ಇದೆಲ್ಲದರ ಬಗ್ಗೆ ಪೊಲೀಸರು ಮಾಹಿತಿಯನ್ನು ಪಡ್ಕೊಳ್ತಾರೆ. ಆ ಮಾಹಿತಿ ನೀಡುವ ಪ್ರಕ್ರಿಯೆ ಮುಗಿದ ನಂತರ ಬಹುಶಃ ಪವಿತ್ರ ಗೌಡ ಅವರಿಗೆ ಮನೆ ಊಟದ ಭಾಗ್ಯ ಸಿಗಬಹುದು. ಕೋರ್ಟ್ ಅಂತೂ ಈಗ ಮನೆ ಊಟಕ್ಕೆ ಆದೇಶವನ್ನ ಕೊಟ್ಟಿದೆ, ಪರ್ಮಿಷನ್ ಕೊಟ್ಟಿದೆ. ಇನ್ನು ಯಾರು ಮನೆ ಊಟ ತರ್ತಾರೆ, ಯಾವಾಗ ತರ್ತಾರೆ, ಆರೋಪಿಗೂ ಅವ್ರಿಗೂ ಇರೋ ಸಂಬಂಧ ಏನು ಅನ್ನುವಂಥ ಪ್ರೊಸೀಜರ್ ಬಾಕಿ ಇದೆ. ಆಸ್ ಐ ಟೋಲ್ಡ್, ಒಂದಷ್ಟು ಪ್ರೊಸೀಜರ್ಗಳಿರುತ್ತೆ. ಕೋರ್ಟ್ ಆದೇಶ ಕೊಟ್ಟರು ಪೊಲೀಸರಿಗೆ ಒಂದಷ್ಟು ಮಾಹಿತಿಯನ್ನು ನೀಡಬೇಕಾಗತ್ತೆ. ಮನೆ ಊಟ ತರೋರು ಯಾರು ಮತ್ತು ಆರೋಪಿಗೂ ಅವ್ರಿಗೂ ಇರುವಂಥ ಸಂಬಂಧ ಏನು ಅನ್ನೋದ್ರ ಬಗ್ಗೆ ದಾಖಲೆ ಕೊಡಬೇಕಾಗತ್ತೆ ಜೈಲಿನ ಅಧಿಕಾರಿಗಳಿಗೆ. ಈಗಾಗಲೇ 4 ಮನೆ ಊಟ ತರೋದಾಗಿ ದಾಖಲೆಯನ್ನ ಸಲ್ಲಿಸಿದ್ದಾರೆ. ನೆನ್ನೆ ದಾಖಲೆ ನೀಡಿದ್ದು ಇಂದು ಅಥವಾ ನಾಳೆಯಿಂದ ಮನೆ ಊಟ ಸಿಗಬಹುದು. ಇನ್ನು ಪವಿತ್ರ ಗೌಡ ಬೆನ್ನಲ್ಲೇ ಲಕ್ಷ್ಮಣ್ ಹಾಗೂ ನಾಗರಾಜ್ಗೂ ಮನೆ ಊಟ ಸಿಗಬಹುದು. 3 ಆರೋಪಿಗಳು ಕೋರ್ಟ್ಗೆ ಆದೇಶದ ಜೊತೆ ದಾಖಲೆಯನ್ನ ಸಲ್ಲಿಸಬೇಕಾಗತ್ತೆ. 3 ಜನಕ್ಕೂ ಕೋರ್ಟ್ ಈಗ ಪರ್ಮಿಷನ್ ಕೊಟ್ಟಿದೆ ಮನೆ ಊಟವನ್ನ ಕೊಡಬಹುದು ಅಂತ ಹೇಳಿ. ಕೋರ್ಟ್ ಆದೇಶದ ಜೊತೆಗೆ ದಾಖಲೆಯನ್ನ ಕೂಡ ಸಲ್ಲಿಕೆ ಮಾಡಬೇಕಾಗತ್ತೆ. ಪವಿತ್ರ ಗೌಡ ಮತ್ತು ಬೇರೆ ಬೇರೆ ಆರೋಪಿಗಳೇನು ಮನೆ ಊಟಕ್ಕೋಸ್ಕರ ಅರ್ಜಿ ಸಲ್ಲಿಸಿರೋ ಲಕ್ಷ್ಮಣ್ ನಾಗರಾಜು, ಇವ್ರ ಬೆನ್ನಲ್ಲೇ ಈಗ ದರ್ಶನ್ ಕೂಡ ಮನವಿ ಸಲ್ಲಿಸೋ ಸಾಧ್ಯತೆ ಇದೆ. ಕೋರ್ಟ್ ಮೂಲಕ ಮನೆ ಊಟಕ್ಕೆ ಅರ್ಜಿ ಸಲ್ಲಿಸುವಂತ ಸಾಧ್ಯತೆ ಇದೆ. ಕಳೆದ ಬಾರಿ ಜೈಲಿನ ಊಟ ಅಡ್ಜಸ್ಟ್ ಆಗ್ತಾ ಇಲ್ಲ ಅಂತ ಮನವಿ ಮಾಡ್ಕೊಂಡಿದ್ರು. ಇದ್ರ ಬೆನ್ನಲ್ಲೇ ಮನೆ ಊಟಕ್ಕೆ ಪವಿತ್ರ ಹಾಗೆ ಲಕ್ಷ್ಮಣ್ ನಾಗರಾಜ್ ಎಲ್ಲ ಅರ್ಜಿಯನ್ನ ಸಲ್ಲಿಸ್ಕೊಂಡಿದ್ರು. ಪವಿತ್ರ, ನಾಗರಾಜ್, ಲಕ್ಷ್ಮಣ್ 3 ಜನಕ್ಕೂ ಮನೆಯೂಟದ ಭಾಗ್ಯ ಕೋರ್ಟ್ ಕಲ್ಪಿಸಿಕೊಟ್ಟಿದೆ. ಈಗ ದರ್ಶನ್ ಕೂಡ ಮನೆಯ ಊಟಕ್ಕೆ ಒಂದು ಮನವಿ ಮಾಡಿಕೊಳ್ಳುವಂತಹ ಸಾಧ್ಯತೆಗಳಿದಾವೆ. ಜೈಲಿನ ಊಟ ಅಡ್ಜಸ್ಟ್ ಆಗ್ತಾ ಇಲ್ಲ, ಇಲ್ಲಿ ಊಟ ತಿನ್ನಕ್ಕಾಗ್ತಾ ಇಲ್ಲ ಅಂತೆಲ್ಲ ಹೇಳಿದ್ರು. ಈಗ ಪವಿತ್ರ, ನಾಗರಾಜ್, ಲಕ್ಷ್ಮಣ್ 3 ಜನಕ್ಕೂ ಕೋರ್ಟ್ ಆದೇಶ ಕೊಟ್ಟಿರೋದ್ರಿಂದ, ಮನೆಯೂಟದ ಭಾಗ್ಯವನ್ನ ಕಲ್ಪಿಸಿರೋದ್ರಿಂದ ಅಥವಾ ಆಯ್ತು ಅಂತ ಪರ್ಮಿಷನ್ ಕೊಟ್ಟಿರೋದ್ರಿಂದ ದರ್ಶನ್ ಕೂಡ ಮನೆಯೂಟಕ್ಕೋಸ್ಕರ ಕೋರ್ಟ್ಗೆ ಮನವಿಯನ್ನ ಮಾಡ್ಕೊಳ್ಬಹುದು. ನಮ್ಮ ಪ್ರತಿನಿಧಿ ವೆಂಕಟೇಶ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ವೆಂಕಟೇಶ್, ದರ್ಶನ್ ಪವಿತ್ರ ಗೌಡ ವಿಚಾರದಲ್ಲಿ ಈಗ ಪವಿತ್ರ ಗೌಡ ಮನೆಯೂಟಕ್ಕೆ ಪರ್ಮಿಷನ್ ಕೇಳಿದ್ರು, ಕೋರ್ಟ್ ಪರ್ಮಿಷನ್ ಕೊಟ್ಟಿದೆ. ಲಕ್ಷ್ಮಣ್ಗೂ ಪರ್ಮಿಷನ್ ಕೊಟ್ಟಿದೆ, ನಾಗರಾಜ್ಗೂ ಪರ್ಮಿಷನ್ ಕೊಟ್ಟಿದೆ. ದರ್ಶನ್ ಅವರು ಕೂಡ ಮನೆಯೂಟಕ್ಕೋಸ್ಕರ ಮನವಿ ಸಲ್ಲಿಸ್ತಾರಾ ಅಂತ ಹೇಗೆ? ಈಗ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಜೈಲಿನಲ್ಲಿರುವಂತಹ ಆರೋಪಿಗಳಿಗಾಗಿ ಊಟ ಅಲ್ಲಿ ಅಡ್ಜಸ್ಟ್ ಆಗ್ತಿಲ್ಲ ಅಂತ ಹೇಳಿ ಸಾಕಷ್ಟು ಬಾರಿ ಮನವಿಯನ್ನ ಮಾಡ್ಕೊಂಡಿದ್ರು. ಜೊತೆಗೆ ಕಳೆದ ಕೆಲವು ತಿಂಗಳ ಹಿಂದೆ ಕೂಡ ಹಾಸಿಗೆ ದಿಂಬು ಬೇಕು ಅಂತ ಹೇಳಿ ಒಂದು ಮನವಿಯನ್ನ ಸಲ್ಲಿಸಿದ್ರು. ಆದ್ರೆ ಜೈಲ್ ಮ್ಯಾನ್ಯುಯಲ್ ಪ್ರಕಾರ ಏನಿದೆ ಅದನ್ನ ಕೊಡಬಹುದು ಅಂತ ಹೇಳಿ ನ್ಯಾಯಾಲಯವು ಕೂಡ ಹೇಳಿತ್ತು. ಈಗ ಮನೆ ಊಟಕ್ಕೆ ನ್ಯಾಯಾಲಯವು ಕೂಡ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಅದರಂತೆ ಕೂಡ ಇವತ್ತು ಅಥವಾ ನಾಳೆ ಅವರಿಗೆ ಈ ಒಂದು ಭಾಗ್ಯ ಸಿಗುವ ಸಾಧ್ಯತೆ ಇದೆ. ಆದ್ರೆ ಊಟವನ್ನ ಯಾರು ತೆಗೆದುಕೊಂಡು ಹೋಗ್ತಾರೆ, ಅವರ ಸಂಬಂಧಿಕರ ಅಥವಾ ಅವ್ರ ರಿಲೇಟಿವ್ ಅಲ್ಲಿ ಯಾರು ಅನ್ನೋದನ್ನ ಬಗ್ಗೆ ಕೂಡ ಜೈಲಿನ ಅಧಿಕಾರಿಗಳಿಗೆ ಮಾಹಿತಿಯನ್ನು ಕೊಡಬೇಕು. ಅದರಲ್ಲಿ 4 ಜನರ ಹೆಸರನ್ನ ಉಲ್ಲೇಖ ಮಾಡಿದ್ದಾರೆ. ಪ್ರತಿದಿನ ಕೂಡ ಯಾವ ಒಂದು ಹೊತ್ತಿಗೆ ಅವರು ಊಟವನ್ನ ತೆಗೆದುಕೊಂಡು ಹೋಗ್ತಾರೆ ಅನ್ನೋದನ್ನು ಕೂಡ ಅಲ್ಲಿ ಕೊಡಬೇಕಾಗುತ್ತೆ. ಅದನ್ನ ಪರೀಕ್ಷೆ ಮಾಡಿ ಅದಾದ ಬಳಿಕ ಕೂಡ ಜೈಲಿನ ಒಳಗಡೆ ಊಟವನ್ನ ಅವರು ಕೊಡುವಂತ ಸಿದ್ಧತೆ ಇರುವಂತದ್ದು. ಈಗಾಗಲೇ ಆರೋಪಿಗಳಿಗೂ ಕೂಡ ಓಕೆ ಅಂದಿದ್ದಾರೆ. ಇದರ ಬೆನ್ನಲ್ಲೇ ನಟ ದರ್ಶನ್ ಅವರು ಕೂಡ ಊಟಕ್ಕೆ ಒಂದು ಮನವಿಯನ್ನ ಮಾಡಿ ಅರ್ಜಿ ಸಲ್ಲಿಸುವ ಸಾಧ್ಯತೆ. ಯಾಕಂದ್ರೆ ಹೇಳಿ ಒಂದೇ ಕೇಸ್ನಲ್ಲಿ ಎಲ್ಲ ಆರೋಪಿಗಳು ಜೈಲಿನಲ್ಲಿ ಇರೋದ್ರಿಂದಾಗಿ ಸೊ ಒಬ್ಬೊಬ್ಬರಿಗೆ ತಾರತಮ್ಯ ಮಾಡೋದಕ್ಕೆ ಆಗಲ್ಲ. ಹಾಗಾಗಿ ಅವ್ರಿಗೂ ಕೂಡ ಊಟದ ಭಾಗ್ಯ ಸಿಕ್ಕಿದ ನಂತರ ತನಗೂ ಕೂಡ ಕೊಡಬಹುದು ಅನ್ನುವಂತ ನಿಟ್ಟಿನಲ್ಲಿ ಸೊ ಅವ್ರ ಗ್ರೀನ್ ಸಿಗ್ನಲ್ ಸಿಕ್ಕ ನಂತರ ಈಗ ಇವರು ಕೂಡ ಅರ್ಜಿ ಸಲ್ಲಿಸುವ ಸಾಧ್ಯತೆ ಇದೆ. ಯಾಕಂದ್ರೆ ಜೈಲಿನ ಮ್ಯಾನ್ಯುಯಲ್ ಪ್ರಕಾರ ಒಬ್ಬ ಆರೋಪಿಗೆ ಒಳಗಡೆ ಇರುವಂತ ವೇಳೆಯಲ್ಲಿ ಅನಾರೋಗ್ಯಕ್ಕೆ ಅಥವಾ ಅಲ್ಲಿನ ಊಟ ಅಡ್ಜಸ್ಟ್ ಆಗದಿದ್ದಂತ ವೇಳೆಯಲ್ಲಿ ವೈದ್ಯರ ಸಲಹೆ ಮೇಲೆಗೆ ಕೂಡ ಊಟವನ್ನ ಪ್ರೊವೈಡ್ ಮಾಡಬಹುದು. ಆ ನಿಟ್ಟಿನಲ್ಲಿ ಕೂಡ ಆ ಒಂದು ಆಕ್ಟ್ ನಲ್ಲಿ ಈಗ ಒಂದು ಮನವಿ ಮಾಡಿಕೊಳ್ಳುವ ಸಾಧ್ಯತೆ ಇದೆ. ಈಗ ಮುಂದಿನ ಇವತ್ತು ಅಥವಾ ನಾಳೆ ಇವರಿಗೆ ಒಂದು ಮನೆ ಊಟ ಸಿಕ್ಕಿದ ನಂತರ ಇವರ ಒಂದು ದರ್ಶನ್ ಅವರು ಕೂಡ ಒಂದು ಅರ್ಜಿ ಸಲ್ಲಿಸುವ ಸಾಧ್ಯತೆ ಇರುವಂತಹದ್ದು. ಸಿಂಧೂರ, ಥ್ಯಾಂಕ್ ಯು ವೆಂಕಟೇಶ್, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.